ನಂದೀಗ ಆಲ್ರೆಡಿ ಏನೈತಿ ಸಫಿಶಿಯಂಟ್ ಸ್ಯಾಲರಿ ಓಕೆ ಸಿಗಾದೈತಿ. ಬಟ್ ಫೋಮೋ ಏನಾಗತ್ತೈತೆ ಅಂದ್ರೆ ಏನು ಟೆಕ್ನಾಲಜಿ ನಾವು ಯೂಸ್ ಮಾಡತ್ತಿಲ್ಲ, ವಿಚ್ ಇಸ್ ನಾಟ್ ಸಸ್ಟೈನಬಲ್ ಫಾರ್ ಫೋರ್ಸೇಬಲ್. ಪಕ್ಕಾ ಸಸ್ಟೈನಬಲ್ ಇಲ್ಲ. ಯಾಕಂದ್ರೆ ಆಲ್ರೆಡಿ ಎ ಬಂದೈತಿ. ಬ್ಯಾಂಕಿಂಗ್ ಇಂಡಸ್ಟ್ರಿ ಒಳಗೆ ನಾವೇನ್ ಕೆಲಸ ಮಾಡತ್ತೀವಿ ಫಾರ್ ಫ್ರಮ್ ಟೆಕ್ನಾಲಜಿ ಇದೀವಿ ಆಲ್ರೆಡಿ. ಆಲ್ಮೋಸ್ಟ್ ಫಿಸಿಕಲ್ ಫೈಲ್ಸ್ ನೋಡ್ತೀವಿ. ಆಮೇಲೆ ಟೆಕ್ನಾಲಜಿ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಅದ ವರ್ಡ್ ಎಕ್ಸೆಲ್ ಅಂತ ಇಂಥದ್ದು ಯೂಸ್ ಮಾಡ್ತೀವಿ. ಸೊ ಈಗ ನಾ ಕೋಡಿಂಗ್ SQL ಎಕ್ಸೆಲ್ ಕಲ್ತ್ರೆ ಎಕ್ಸೆಲ್ ಓಕೆ, ಎಕ್ಸೆಲ್ ನಮಗೂ ಅನಾಲಿಸಿಸ್ ನ ಬೇಕಾಕೈತಿ ಓಕೆ, ಬಟ್ ಬೇಸಿಕ್ ಲೆವೆಲ್ ಯಾರಿಗೂ ಜಾಸ್ತಿ MBA ಕಲ್ತವ್ರಿಗೆ ಜಾಸ್ತಿ ಅದ್ರ ಒಳಗ ಅಂದ್ರೆ ಅಷ್ಟ ಫೋಕಸ್ ಮಾಡಿ ಕಲ್ಸಂಗಿಲ್ಲ ಟೆಕ್ನಾಲಜಿ ಅಂತ. ಅವ್ರು ಏನ್ ತಿಳ್ಕೊತಾರು ಲೈಕ್ ಡೇಟಾ ಅನಲಿಸ್ಟ್ ಅದಾವತ್ತಂದ್ರ ಜಸ್ಟ್ ಪವರ್ BI ಟ್ಯಾಬ್ಲೂ ಅವ್ರ ಎಕ್ಸೆಲ್ ಕಲಿತ್ರ ಇಟ್ಸ್ ಫೈನ್ ಅಂತ ಅನ್ಕೊಂಡ್ಬಿಡ್ತಾರ. ಬಟ್ ಇಟ್ ಈಸ್ ಫೈನ್ ಜಸ್ಟ್ ಫಾರ್ ನಾರ್ಮಲ್ ವರ್ಕ್. ಅದರಿಂದ ನಾವು ಬಾಳ ಅಂದ್ರ ಬಾಳ ಆಟೋಮೇಟ್ ಮಾಡ್ಬೋದು. ಎಕ್ಸೆಲ್ ಬಿಟ್ ನಾವ್ ಏನ್ ಎಕ್ಸೆಲ್ ವರ್ಡ್ ಮುಗಿದ್ ಹೋತಿ ಏನು ಯೂಸ್ ಮಾಡ ಹಂಗ. ಬಟ್ ಆಕ್ಚುಲಿ ಅದನ್ನ ಯೂಸ್ ಮಾಡ್ಬೇಕ. ಒಂದೆರಡು ಸಾಫ್ಟ್ವೇರ್ ಔಟ್ಡೇಟೆಡ್ ಹಳಿ ಡಗ್ ಒಂದ್ 20 ವರ್ಷದಿಂದ ಇರುವವ ನಾವ್ ಆರಾಮ್ ಅವ್ನ್ ಬೇರೆ ವಾಪಸ್ ಸಪರೇಟ್ ಬರಿಬೋದ. ನಮ್ಮ ಮನೆ ತೋರ್ಸತ್ತಿದ್ನಿಲ್ಲ ನಿನಗೆ ಸಪರೇಟ್ ಬರಿಬೋದತ್ತ. ಪೈಥನ್ಲೆ ಆರಾಮ್ ಈಸಿಲಿ ಏನ್ ಬೇಕಾದ್ ಸ್ಕ್ರೇಪ್ ಮಾಡ್ಬೋದು, ಹೆಂಗ್ ಬೇಕಂಗ್ ಬರಿಬೋದು. ಅದು ಮತ್ತೆ ಓನ್ಲಿ ಒಂದ್ ಹಾಫ್ an hour 1 hourನಾಗ ಎಲ್ಲ ಮುಗಿದ ಹೋಗ್ಬಿಡ್ತದೆ. ಯಾಕಂದ್ರೆ ಬಾಕೆಟ್ ವಾಸ್ಟ್ ರಿಸೋರ್ಸಸ್ ಅವೈಲೇಬಲ್ ಅದಾವ. ಅದ ನಾ ಇದ್ದಿದ್ದ ಜಾಬ್ 1.5 year ಎಕ್ಸ್ಪೀರಿಯನ್ಸ್ ಇದ್ರದ್ದು ಏನು ನಾನು ವೇಸ್ಟ್ ಮಾಡ್ಕೊಳ್ದ ಹೋಗ್ಬೋದಂದ್ರ ರಗಡ್ ಫಿನ್ಟೆಕ್ ಕಂಪ್ನಿಗೆ ಹೋಗ್ಬೋದು. ಯಾವ ನಮ್ಮ ಬ್ಯಾಕ್ವರ್ಡ್ ಇಂಟಿಗ್ರೇಟ್ ಮಾಡತಾವ ವರ್ಕ್ಗಳು. ಅಂದ್ರೆ ನಮಗೆ ಯಾವ್ಯಾವ ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ತಾವ ರಗಡ್ ಕಂಪನಿ ಅದಾವ ಅಂತದ. ನಾವ್ ಏನ್ ಲರ್ನಿಂಗ್ ನಾವ್ ಯೂಸ್ ಮಾಡ್ತೀವಿ ಪರ್ಫ್ಯೂಸ್ ಅಂತ ಹೇಳಿ ಅವ್ರು ಮತ್ತೆ ಇದನ್ನ ವರ್ಕ್ ಮಾಡತ್ತಾರ. ಸೊ ನಾ ಇಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಅಲ್ಲಿ ಹೋದ್ರೆ ಮೋಸ್ಟ್ಲಿ ಲಿಟಲ್ ಬಿಟ್ ರೆಲೆವೆಂಟ್ ಆಗ್ಬೋದು. ಬಾಕೆಟ್ ರೆಲೆವೆಂಟ್ ಆಗ್ತದೆ. ಯಾಕಂದ್ರೆ ನಿನಗೆ ಆಲ್ರೆಡಿ ಗೊತ್ತೈತಿ ಏನ್ ಸಮರೈಸ್ ಮಾಡ್ಬೇಕು, ಹೆಂಗ್ ಸಮರೈಸ್ ಮಾಡ್ಬೇಕು ಅಂತ. ಯಾರ್ ನೀ ಆಲ್ರೆಡಿ ಆ ಕಂಪ್ನಿ ಒಳಗ ವರ್ಕ್ ಮಾಡಿ ಸಾಫ್ಟ್ವೇರ್ ಅದ್ರ ಸಂಬಂಧ ಬಿಲ್ಡ್ ಮಾಡಕತ್ತಾರ. ಕರೆಕ್ಟ್. ಯಾವ್ದು ಇಂಪಾರ್ಟೆಂಟ್ ಡೇಟಾ ಐತಿ, ಎಲ್ಲಿ ನಾವು ಕರೆಕ್ಟ್ ಅದನ್ನ ಅನಲೈಸ್ ಮಾಡಕ್ ಹೆಲ್ಪ್ ಆಗ್ತದೆ ನಮಗ. ನನಗೆ ಏನ್ ಬೇಕು ಆಕ್ಚುಲಿ ಅನಲೈಸ್ ಮಾಡಕ್ ಒಬ್ಬನ ಕ್ರೆಡಿಟ್ ಕೊಡ್ಬೇಕಂತಂದ್ರ ಸೊ ಅವಾಗ ಆ ಕಂಪನಿದವ್ರ ಇದನ್ನ ಪ್ರಿಫರ್ ಮಾಡ್ತಾರೆ ವಿತ್ ಟೆಕ್ನಿಕಲ್ ಸ್ಕಿಲ್ಸ್. ರೀಲ್ಸ್ ನ ನೋಡತೀನಿ CFA ಫುಲ್ ಫೈನಾನ್ಷಿಯಲ್ಸ್ ಅದ. ಅಂದ್ರೆ ಫುಲ್ ಫೈನಾನ್ಸ್ ರೋಲ್ CFA ಮಾಡಿದೆ ಅಂದ್ರೆ ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್. ಅದ್ರೊಳಗೂ ಆಪ್ಷನಲ್ ಇಟ್ಟಾರವ್ರ ಒಂದು ನಾವು ಫೈನಾನ್ಷಿಯಲ್ ಮಾಡೆಲಿಂಗ್ ಕಲಿಬೇಕು, ಅದಂತ್ರ ಕಲಿಯಬೇಕು 100%. ಇಲ್ಲ ಅಂದ್ರೆ ಪೈಥಾನ್ ಕಲಿಬೇಕು. ಸೊ ಅವರು ಇಂಟಿಗ್ರೇಟ್ ಮಾಡತ್ತಾರಂದ್ರ ಮೇ ಬಿ ನಮಗ್ ಅಷ್ಟು ಗೊತ್ತಿಲ್ಲ ಅಂದ್ರು 100% ಬೇಕು ಕೋಡಿಂಗ್. ಕೋಡಿಂಗ್ ಅಂತೂ ಯಾವ ಬಾರಿ ಬೆಸ್ಟ್ ಟೆಕ್ನಾಲಜಿ ಫೀಲ್ಡ್ ಫೈನಾನ್ಸ್ ಫೀಲ್ಡ್ ಒಳಗು